ಇರುತ್ತೆ. ದಿಸ್ ಇಸ್ ಎಸ್ಪೆಷಲಿ ಫಾರ್ ಫ್ಯಾನ್ಸ್ ಟು ಸೆಲೆಬ್ರೇಟ್. ಯಾಕೆಂತಂದರೆ ಅವರು ಆಲ್ರೆಡಿ ರಿಕ್ವೆಸ್ಟ್ ಬರ್ತಾ ಇದೆ, ನಮಗೆ 12 o'clock ಶೋ ಬೇಕು, 4 o'clock ಶೋ ಬೇಕು ಅಂತ. ಸೊ ಬಿಕಾಸ್ ಆಫ್ ಪರ್ಮಿಷನ್ಸ್ ಇಶ್ಯೂ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 6:30. ಸೊ ಇದು ಫ್ಯಾನ್ಸ್ಗೆ ಐ ಹೋಪ್ ತುಂಬ ಖುಷಿ ಕೊಡುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಮ್ಮ ಈ ಸಿನಿಮಾ ತುಂಬ ಒಂದು ಜವಾಬ್ದಾರಿ. ಯಾಕೆ ಅಂತಂದರೆ ವಿ ಹ್ಯಾವ್ ಟು ರೀಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್. ಯಾಕಂದರೆ ದಿಸ್ ಇಸ್ ಅ ಲಾಂಗ್ ವೀಕೆಂಡ್. ಫ್ರೈಡೇ 12th ರಿಲೀಸ್ ಇತ್ತು. ಬಿಫೋರ್ ಸರ್ರು ನಾವೆಲ್ಲ ಡಿಸ್ಕಸ್ ಮಾಡಿ ಒನ್ ಡೇ ಅರ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಲಾಂಗ್ ವೀಕೆಂಡ್ 4 days ಇದ್ದರೆ ಕಲೆಕ್ಷನ್ಸ್ ವೈಸ್ ಆಗಲಿ, ಸೊ ಆಡಿಯನ್ಸ್ಗಾಗಲಿ ಇಟ್ ವಿಲ್ ಬಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸಿ ಆಲ್ ಆಫ್ ಯು ಆನ್ 11th ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ಇದು ವೆರಿ ಬಿಗ್ ಫ್ಯಾನ್ ಆಫ್ ದರ್ಶನ್. ಆಮೇಲೆ ಅವರು ದರ್ಶನ್ ಸಿನಿಮಾಗಳ ಬಗ್ಗೆ ಅವ್ರು ಮಾತಾಡೋದು ಕೇಳ್ತಿದ್ರೆ ನಮಗೆ ತುಂಬ ಒಂದು ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರು ಹೇಳಿದ ಹಾಗೆ ಅವ್ರ ಕಲೆಕ್ಷನ್ಸ್ ಆಗಲಿ, ಅವ್ರಿಗೆ ಜನ ಬರೋ ರೀತಿ ಆಗಲಿ, ಅದನ್ನು ಅವ್ರ ಬಾಯಲ್ಲೇ ಕೇಳಬೇಕು, ಅವ್ರು ಎಕ್ಸ್ಪ್ಲೈನ್ ಮಾಡೋದನ್ನ. ಸೊ ಹಾಗಾಗಿ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಸಿನಿಮಾನ ಆ್ಯಕ್ಚುಲಿ ಸೆಟಪ್ ಎಲ್ಲ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಗಂಗಾಧರ್ ಅವರು ಬಂದಿಲ್ಲ, ತಿಳಿಸ್ಬಿಡಿ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಥ್ಯಾಂಕ್ ಯು. Looks like it's a blockbuster association. So looking forward for many such associations in Kannada. I would also like to thank the entire cast and crew of the film. The film has shaped up extremely well. I'm sure this is going to be a blast on 11th December. I would also especially mention Ajnish Loknath here, the composer of the film, who has done a tremendous job on the music. The songs have already become a blockbuster, and you will see the background score coming from Ajnish. It's going to be a blast in theaters. I'm equally looking forward to watch it in the big screen. See you all on 11th December. Thank you. ಆ್ಯಕ್ಚುಲಿ ಡೆವಿಲ್ ಈಗ ಒಳಪಿನ ಚಿನ್ನ ಅಲ್ಲ, ನಾವು ಡೆವಿಲ್ ಜೊತೆ ಸೇರ್ಕೊಂಡಾದ್ಮೇಲೆ 24 ಕ್ಯಾರೆಟ್ ಚಿನ್ನ ಆಗಿದ್ದೀವಿ ಅಂತ ಅನಿಸುತ್ತೆ. ಸೊ ನಾವಿವಾಗ ಏನಂದರೆ ಅಫಿಷಿಯಲ್ ಆಗಿ ಇವಾಗ ನಾವು ಮಾಡ್ತಿರ್ಬೋದು. ಆ್ಯಕ್ಚುಲಿ ನಾವು ಪೋಸ್ಟ್ ಅಫಿಷಿಯಲ್ ಅನ್ಬೋದು ಈ ಪ್ರೋಗ್ರಾಮ್ನ. ಅಫಿಷಿಯಲ್ ಆಗಿ ಆಲ್ಮೋಸ್ಟ್ ಆಲ್ ಸೆಲೆಬ್ರಿಟೀಸ್ ಅಂದರೆ ಫ್ಯಾನ್ಸ್ ಒಂದೊಂದೂರಲ್ಲೂ ಒಂದೊಂದು ಥರ ಮಾಡ್ತೀವಿ. ನಮಗೆ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಒಂದು ಕಡೆ ಇವತ್ತು ಅಶ್ವಿನಿ ಮೇಡಮ್ ಒಂದು ಶೇರ್ ಮಾಡಿದ್ರು, ಮದುವೆಲಿ ಕೂಡ ಪೋಸ್ಟನ್ನು ಇಟ್ಕೊಂಡಿದ್ದಾರೆ. ಮದುವೆಯಲ್ಲಿ ಪೋಸ್ಟರ್ ಇಡ್ತಾರೆ. ಇನ್ನೊಬ್ರು ಯಾರೋ ಕೊಟ್ಟಿದ್ದಾರೆ, ಬಾಸ್ಗೆ ಚಿಕನ್ ಫೇವ್ರೇಟ್ ಅಂತೆ. ಸೊ ಅಲ್ಲೂ ಕೂಡ ಫ್ರೀಯಾಗಿ ಎಗ್ಸ್ನ ಕೊಟ್ಬಿಟ್ಟು, ಚಿಕನ್ನ ಕೊಟ್ಬಿಟ್ಟು ಅಲ್ಲೂ ಪ್ರಮೋಷನ್ ಮಾಡ್ತಿದ್ದಾರೆ. ಸೊ ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಅಶ್ವಿನಿ ಮೇಡಮ್, ಪ್ರಕಾಶ್ವಿನ್ ಸರ್, ಹಾಗೆಯೇ ಹರೀಶ್ ಪೊಮೆ ಸರ್. ನಾವು ಒಂದ್ಸಲಿ ಅಶ್ವಿನಿ ಮೇಡಮ್ ಹತ್ರ ಮಾತಾಡಿದಾಗ ತುಂಬ ಎಂಥ್ಯೂಸಿಯಾಸ್ಟಿಕ್ ಆಗಿ ನಮ್ಗೆ ಏನು ಬೇಕು ಅದು ಸಪೋರ್ಟ್ ಮಾಡೋದು, ಇನ್ಕ್ಲೂಡಿಂಗ್ ಪೂರಿ ಮ್ಯಾಮ್. ಸೊ ಪ್ರತಿಯೊಂದು ಸ್ಟೆಪ್ಸಲ್ಲೂ ನಮಗೆ ಚೆನ್ನಾಗಿ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಇನ್ನು ಪ್ರಮೋಷನ್ ಇನ್ನೂ ಜಾಸ್ತಿನೇ ಆಗುತ್ತೆ ಆ್ಯಕ್ಚುಲಿ. ಸೊ ನಾವು 10 years ಇಂದ ಇದೇ ಬಿಸ್ನೆಸ್ ಇರೋದು ಇರೋದ್ರಿಂದ ಸೊ ಫಸ್ಟ್ ಟೈಮು ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂತ ಮಾಡಿದ್ವಿ. ಸೊ ಇದರಿಂದ ನಮಗೂ ಕೂಡ ಒಳ್ಳೆ ನೇಮ್ ಬಂದಿದೆ, ಫೇಮ್ ಬಂದಿದೆ. ಸೊ ಇದು 100% 100 days ಅಲ್ಲ, 200 days 200% ಓಡೇ ಓಡುತ್ತೆ. ಇದುವರೆಗೂ ಹೆಂಗೆ ಕ್ಲಿಕ್ ಆಗಿದೆ ದರ್ಶನ್ ಸರ್ ಮೂವಿ, ಅದಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ಕ್ಲಿಕ್ ಆಗಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿನಗಾಗಿ ಸೀರಿಯಲಲ್ಲಿ ವಜ್ರೇಶ್ವರಿ ಪಾತ್ರದಲ್ಲಿ. ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಪಾತ್ರದ ಬಗ್ಗೆ ನಾನು ಹೇಳಲ್ಲ, ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾತ್ರ. ನನಗೆ ನನ್ನ ಮೊದಲನೇ ಪಾತ್ರ ಇಟ್ ಬಿ ವೆರಿ ಸ್ಪೆಷಲ್ ಫಾರ್ ಮೀ ಫಾರ್ ಎವರ್. ರಿಯಲಿ ಲುಕಿಂಗ್ ಫಾರ್ವರ್ಡ್. ಎಲ್ಲರನ್ನೂ ಇಲ್ಲಿ ನೋಡ್ತಾ ಇದ್ರೆ ಎಕ್ಸೈಟ್ ಆಗ್ತಿದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದೆಟ್. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಕರ್ನಾಟಕದ ಜನತೆ ವೇಟ್ ಮಾಡ್ತಾ ಇದೆ. ಹಾಗೆ ನಾವು ಡೆವಲ್ ನೋಡೋದು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಲೆವೆಲ್ ಬರ್ತಿದೆ, ನಾವೆಲ್ಲ ಸೇರಿ ಲೆವೆಲ್ ನೆಕ್ಸ್ಟ್ ಲೆವೆಲಿಗೆ ಹೋಗೋಣ ಅಂತ ಕೇಳ್ಕೊತೀನಿ. ಹಾಗೆಯೇ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಒಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ನನ್ನನ್ನು ಈ ಸಿನಿಮಾದಲ್ಲಿ
ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಾಗೆ ಒಂದು ಪಾತ್ರ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರಿಗಾಗಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಪ್ರಕಾಶ್ ಸರ್ಗೂ ತುಂಬ ಥ್ಯಾಂಕ್ ಯು ಸರ್. ನನ್ನಲ್ಲಿ ಆ ಒಂದು ಆಸಕ್ತಿನ ನೋಡಿ ನೀವು ನನಗೊಂದು ಅವಕಾಶ ಕೊಟ್ಟರಿ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ Tashmini ಮ್ಯಾಮ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಫಾರ್ ಆಲ್ ದ ಆಪರ್ಚುನಿಟೀಸ್ ಯು ಗಿವನ್ ಮೀ. ಆ್ಯಂಡ್ ಅಷ್ಟೇ ಮತ್ತೊಮ್ಮೆ ಹೇಳ್ತೀನಿ, ಅದೇ December 11th ಡೆವಿಲ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದನು ನಾನು. ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ನನಗೆ ಅಳುಗೆ ಬರುತ್ತೆ. ಅಂದರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೀನಿ ಇಲ್ಲಿ ತನಕ ಅನಿಸುತ್ತೆ. ಸಾರಿ, ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವಾಗ ಸಿಗುತ್ತಾ ನಂಗೆ ಗೊತ್ತಿಲ್ಲ, ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆ್ಯಂಡ್ ನನಗನ್ಸೋದು ಒಂದೇ ಫೈನಲಿ ಹೇಳೋದಂದರೆ, ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದಿದಿದೆ. ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು. ಅವರಿಗಿರೋ ಪೇಯ್ನೆಲ್ಲ, ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಮರ್ತು ಹೋಗ್ಬೇಕು. ನನಗೆ ನಿನ್ನೆ ಅನಿಸ್ತಾ ಇತ್ತು, ಕ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇತ್ತಲ್ಲ, ಅದು ಬಿಟ್ಟಾಗ ನನಗೆ ಅನಿಸ್ತಾ ಇತ್ತು, ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ. ಯಾಕೆ ಈ ಗ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು? ನಾಡು ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕೂತ್ಕೊಂಡು ಸಿನಿಮಾ ನೋಡ್ಬಾರ್ದು? ಮೋಸ್ಟ್ಲಿ ನಾನು ಮತದೃಷ್ಟ ಕಲಾವಿದ ಅನ್ಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮಗೆ. ಗೊತ್ತಿಲ್ಲ, ಬೇಗ ಬರ್ತದೆ, ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್. ನನ್ನ ಕೆಲಸ ಏನು ಅನ್ನೋದು ಅದನ್ನೇ ಸೆಟ್ಟೇ ಹೇಳ್ಬಿಟ್ಟಿದ್ದೀನಿ ಕೆಲಸ. ಅದ್ರ ಬಗ್ಗೆ ನನಗೆ ಜಾಸ್ತಿ ಉಳಿಸೋಷ್ಟು ಇದಿಲ್ಲ. ಮೊದಲನೇದಾಗಿ ನಾನು ಹುಲಿ ಕಾರ್ತಿಕ್ ಅವರ ಮನದಾಳದ ಮಾತುಗಳಿಗೆ ನಿಜವಾದ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವರು ರಿಯಲಿ ತುಂಬ ಎಕ್ಸೈಟೆಡ್ ಮಾತಾಡೋರು. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಮಾಡ್ತಾ ಇರೋದು ತಶ್ವಿನಿ ಮೇಡಮ್ ಜೊತೆ ಮತ್ತು ಪ್ರಕಾಶ್ ಅವ್ರ ಜೊತೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸರಿ ಒಂದಷ್ಟು ಡಿಸ್ಕಷನ್ಗಳೆಲ್ಲ ಆಯ್ತೆಲ್ಲ ಹಾಗೆ ಎಲ್ಲ ಆದಮೇಲೆ ಸೆಟ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಹೇಳ್ಬಿಟ್ಟಿದ್ರು, ಮೋಹನ್ ಸರ್ ಇದರಲ್ಲಿ ಯಾವುದೇ ಕ್ರಿಯೇಟಿವ್ ಸೆಟ್ಸ್ ಅಂತ ಹೇಳ್ಬಿಟ್ಟು ಕತೆಗೆ ಹೊಂದ್ಕೊಳ್ತಾ ಇರೋವಂಥ ಸೆಟ್ಗಳನ್ನ ನಾವು ಯಾವುದು ಇದನ್ನು ಮಾಡೋಣ, ಕತೆಗೆ ಏನು ಬರುತ್ತೆ ಅದಕ್ಕೆ ಸೂಟ್ ಆಗೋಂಥ ಸೆಟ್ಸ್ಗಳನ್ನ ನಾವು ಮಾಡೋಣ ಅಂತೇಳಿ ಅದೇ ರೀತಿ ಅವ್ರ ಜೊತೆ ಟ್ರಾವೆಲ್ ಮಾಡಿ ಒಳ್ಳೊಳ್ಳೆ ಸೆಟ್ಗಳನ್ನ ನಿರ್ಮಿಸಿದ್ದೀವಿ. ಪ್ರತಿಯೊಂದು ಸೆಟ್ನ ಮಾಡಬೇಕಾದ್ರೆ ಅವ್ರಿಗೆ 3D ಡಿಸೈನ್ಗಳನ್ನ ಕೊಟ್ಟು ಅವ್ರಿಗೆ ನೋಡಿ ಆಮೇಲೆ ಅವ್ರಿಗೆ ಅದು ಎಷ್ಟು ವರ್ಕೌಟ್ ಆಗುತ್ತೆ ಅಂತೇಳಿ ಒಂದು 4 ಸಲ ಯೋಚನೆ ಮಾಡಿ ಆಮೇಲೆ ಅದನ್ನು ನಾವು ಡಿಸೈಡ್ ಮಾಡಿ ಸೆಟ್ಗಳಾಗ್ತಾಯಿದ್ವಿ. ಈಗ ಅಂದ್ಕೊಂಡಿದ್ರೆ ಆಲ್ಮೋಸ್ಟ್ ನೀವು ನೋಡಿದರೆ ಎಲ್ಲ ಸೆಟ್ಸ್ಗಳು ಇದ್ರೆ ನಮಗೆ ಆಗಿರಬೇಕು, ಅಲೋಮರ ಸಾಂಗು ಮತ್ತು ಟೀಸರ್ಗಳು ಎಲ್ಲ ಸೆಟ್ಸ್ಗಳು ಎಲ್ಲ ಒಂದು ಆ ರೇಂಜ್ ಬರಬೇಕಾದ್ರೆ ಕಾರಣ ಮೊದಲು ಪ್ರಕಾಶ್ ಸರ್ ಮತ್ತು ನಂತರ ಇವರು ನಮ್ಮ DOP ಸುಧಾಕರ್ ಸರ್ ಅವ್ರನ್ನ ನೆನೆಸಲೇಬೇಕು. ಅವ್ರ ಜೊತೆ ಎಲ್ಲರ ಹತ್ರ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿ ಅದೆಲ್ಲ ಆಮೇಲೆ ಪ್ರಕಾಶ್ ಸರ್ ಜೊತೆ ತೊಗೊಂಡೋಗ್ತಾಯಿದ್ವಿ. ಸರಿ, ಇದೆಲ್ಲ ಆಯ್ತೆಲ್ಲ ಸೆಟಲ್ ಆಗಿ ಎಲ್ಲ ಫಿನಿಶ್ ಆಗಿ ಎಲ್ಲ ಮಾಡಬೇಕಾದ್ರೆ ಅದರಲ್ಲಿ ಅಲೋಮರ ಸಾಂಗಲ್ಲಿ ಒಂದು ಚೇರ್ ಒಂದು ಸೀಕ್ವೆನ್ಸ್ ಬರುತ್ತೆ. ಆ ಚೇರ್ ಒಂದು ಸೀಕ್ವೆನ್ಸ್ ಬಂದಾಗ ಅದು ಬೇಕು ಬೇಡ ಅಂತೇಳಿ ಪ್ರಕಾಶ್ ಸರ್ ಹತ್ರ ತೊಗೊಂಡಾಗ ನನಗೆ ಆ್ಯಕ್ಚುಲಿ ನೆಸಿಟಿ ಇದೆ, ಅದನ್ನು ಸೋಫಾ ಮೇಲೆ ಮಾಡೋದ ಚೇರ್ ಮೇಲೆ ಮಾಡೋದು ಅನ್ನೋ ಒಂದು ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನ್ ಆದಮೇಲೆ ಸರಿ ನೀವು ಮಾಡಿ ಅದನ್ನು ಡಿಸೈನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ, ಅವರ ಮಿಲನ ಸಿನಿಮಾದಲ್ಲಿ ಜಯಂತ್ ಸರ್ ಒಂದು ಲೈನ್ ಬರೆದಿದ್ದಾರೆ, ಕಣ್ಣು ತೆರೆದು ಕಾಣುವ ಕನಸೇ ಜೀವನ ಅಂತ. ಸೊ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗಾಗಿರ್ಬೋದು, ಒಂದು ಪ್ರೊಡಕ್ಷನ್ ಹೌಸ್ಗೆ, ಒಬ್ಬ ಸ್ಟಾರ್ಗೆ ಕಣ್ಣು ತೆರೆದು ಕಾಣುವ ಕನಸೆ ಅಂದರೆ ಅದು ಸಿನಿಮಾ. ಸೊ ಅಂಥ ದೊಡ್ಡ ಕನಸು December 11ಕ್ಕೆ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ನಾವೆಲ್ಲ ಅಂದ್ಕೊಂಡಿರ್ಬೋದು ಈ ವರ್ಷ ದಸರಾ, ದೀಪಾವಳಿ ಎಲ್ಲ ಹಬ್ಬಗಳು ಮುಗೀತು ಅಂತ, ಬಟ್ ಆ್ಯಕ್ಚುಲಿ ನಿಜವಾದ ಹಬ್ಬ December 11ಕ್ಕಿದೆ. ಸೊ ಆ ಹಬ್ಬವನ್ನು ಅಬ್ಬರದಲ್ಲಿ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿರ್ಮಾತ ಕಂಪನೀಸ್ ಅವ್ರಿಗೆ ಧನ್ಯವಾದಗಳು, ಪ್ರಕಾಶ್ ಸರ್ ಅವ್ರಿಗೆ ಧನ್ಯವಾದಗಳು, ಅಜನೀಶ್ ಸರ್ ಮತ್ತು ಬಾಬಿ ಮ್ಯಾಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಐ ಆಮ್ ರಿಯಲಿ ಎವರ್ ಗ್ರೇಟ್ಫುಲ್ ಟು ಆಲ್ ದೀಸ್ ಪೀಪಲ್. ನನಗೆ ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ವರ್ಸಟೈಲ್ ಆಗಿ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಹಳ ಡಿಫ್ರೆಂಟಾಗಿ ಮೂಡಿ ಬಂದಿದೆ. ಯಾಕಂದರೆ ಎಲ್ಲ ಹಾಡುಗಳು ಬಂದು
ಎಲ್ಲ ಬರೀ ಸಿಚುಯೇಷನ್, ಸಿನಿಮಾಲಿ ಬರುವಂತಹ ಸಿಚುಯೇಷನ್ಗೆ ತಕ್ಕಂತೆ ಹಾಡುಗಳನ್ನ ಕಂಪೋಸ್ ಮಾಡಲಾಗಿದೆ. ಅದಕ್ಕೆ ಲಿರಿಕ್ಸ್ ಆ್ಯಂಡ್ ಅಫ್ಕೋರ್ಸ್ ದ ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು ಆ ಹಾಡುಗಳ ಅಪ್ರೋಚ್ ಮಾಡಲಾಗಿದೆ. ಆ್ಯಂಡ್ ಅಜ್ನೀಶ್ ಸರ್, ಪ್ರಕಾಶ್ ಸರ್ ಹೇಳಿದಂಗೆ ಇವತ್ತಿಗೂ ಕೂಡ ಈಸ್ ವರ್ಕಿಂಗ್ ಸೋ ಹಾರ್ಡ್ ಡೇ ಆ್ಯಂಡ್ ನೈಟ್, a lot of sleepless nights for this wonderful movie. Background score ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ 11ನೇ ತಾರೀಕು, ಡಿಸೆಂಬರ್ 11ನೇ ತಾರೀಕು, ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ದ ಎಂಟೈರ್ ಸಿನಿಮಾ ಫ್ಯಾನ್ಸ್ ಆಫ್ ಕರ್ನಾಟಕ. ಎಲ್ಲ ಕಲಾ ರಸಿಕರಿಗೂ, ಎಲ್ಲ ಸಿನಿಮಾ ರಸಿಕರಿಗೂ ಡಿಸೆಂಬರ್ 11 ದ ಡೆವಿಲ್ ಚಿತ್ರ ನಿಮ್ಮ ಮನ ಮುಟ್ಟತ್ತೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಅದ್ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಸೇರಿಸಿ ಇದೊಂದು ಸಿನಿಮಾ ಮಾಡಿಸ್ತಾ ಇರೋದು. ಸೊ ಆ ಶಕ್ತಿ ನಮ್ಮ ಜೊತೆ ಇದೆ ಅಂತ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ. ಆ ಶಕ್ತಿ ದರ್ಶನ್ ಸರ್ ಜೊತೆಗೂ ಇದೆ, ಡೆವಿಲ್ ಸಿನಿಮಾ ಜೊತೆಗೂ ಇದೆ, ಎಂಟೈರ್ ಡೆವಿಲ್ ಟೀಮ್ ಜೊತೆಗೂ ಇದೆ. ಹಾಗೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡೋ ಎಲ್ಲ ಕಲಾಭಿಮಾನಿಗಳ ಜೊತೆನೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪಾತ್ರ ಇದು. ಆ್ಯಕ್ಚುಲಿ ಪ್ರಕಾಶ್ ಸರ್ ನನಗೆ ಇದು ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕಂದ್ರೆ, ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವರು ಆಫ್ಟರ್ ಮೈ ಡೆಬ್ಯೂ ಫಿಲ್ಮ್ ವಾಸ್ ಡನ್, ವಿ ವರ್ ಪ್ಲಾನಿಂಗ್ ಟು ಡೂ ಫಿಲ್ಮ್. ಸೊ ಈ ಆಲ್ಮೋಸ್ಟ್ 18 ವರ್ಷದಿಂದ ಒಂದು ಪ್ಲಾನ್ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಂತ. ಸೊ ಫೈನಲಿ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಐ ಸೆಡ್ ಸರ್ ಏನಾದರೂ ಇರಲಿ, ಐ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್ ರೋಲ್. ಆ್ಯಂಡ್ ಆಫ್ ಕೋರ್ಸ್ ಇಟ್ಸ್ ಅ ಗುಡ್ ರೋಲ್, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ one thing I was very specific, it was a short role. Aagi kuda I was like, my costumes have to look good because I'm very particular about it. But so Tasuni ma'am said, you try. I'm also a costume designer. You see if you like it. Illa tandre you can choose your own anta. But she is so phenomenal. Andre the designing, the styling agirli. So not just as a producer, as a producer or tumbane, I think this was one of the most professional sets nan illi vargu nan kelsa ಮಾಡಿರೋದು. ಸೊ ಈ ಸಿನಿಮಾದಲ್ಲಿ ಒಂದು ಶಾಟ್ ಆದರೆ ಆ್ಯಕ್ಟ್ ಮಾಡ್ಬೇಕಂತಿದ್ದೆ. ಅದೇನೋ ನನಗೊಂದು ಫೋನ್ ಬಂತು, ಒಂದು ಪಾತ್ರ ಇದೆ ಮಾಡಿ ಅಂತ, ಭಾಳ ಖುಷಿ ಆಯಿತು. ಸೊ ಜಗ್ಗುದಾದಾಯಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದ್ರಲ್ಲಿ ಯಾವುದ್ರಲ್ಲೂ ಇರಲಿಲ್ಲ ನಾನು. ಸೊ ಈ ಅವಕಾಶ ನನಗೆ ಮಾಡಿಕೊಟ್ಟಿದ್ದು. ಇನ್ನೊಂದು ಮಿರಾಕಲ್ ಅಂದರೆ, ಮಿಲನಲ್ಲಿ ಪ್ರಕಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ತಿರ್ಗಿ ಇದೇ ಸಿನಿಮಾದಲ್ಲಿ ಮಿಲನ್ ಆಗಿದ್ದೀವಿ ನಾವು. ಸೊ ಇದೊಂದು ಅದ್ಭುತ ಆಯಿತು ನನಗೆ, ಭಾಳ ಖುಷಿ ಈ ಸಿನಿಮಾ ಮಾಡಿದಾಗ. ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆ್ಯಕ್ಟ್ರ್ ಕಾರ್ಡ್ ಅಚ್ಯುತ್ ಅವ್ರ ಜೊತೆನೇ ಇತ್ತು. ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟ್ರ್ ನಾನು ನೋಡಿದಂಗೆ ಅಚ್ಯುತ್ ಅವರು. ಸೊ ಈ ಚಿತ್ರದಲ್ಲಿ ನಾವು ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆನೇ ಮತ್ತು ಚಾಲೆಂಜಿಂಗ್ ಸ್ಟಾರ್ ಜೊತೆನೇ. ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿಬಾರ್ದು ಅನ್ನೋದಂದರೆ ನಮ್ಮ ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು ಡೈರೆಕ್ಟ್ರಿಗೆ ನಿಜವಾಗ್ಲೂ ಹೆಂಡತಿ ಥರನೇ ಇದ್ದರು. ಇವ್ರ ಮನಸ್ಸಲ್ಲಿ ಏನು ಅನ್ಕೊತಾರೆ ಅದನ್ನ ಚಾಟಲ್ಲಿ ಇಟ್ಟು ತೋರಿಸೋರು. ಸೊ ಆ ರ್ಯಾಪ್ ತುಂಬ ಚೆನ್ನಾಗಿತ್ತು. ಆಮೇಲೆ ವಂಡರ್ಫುಲ್ ಕ್ಯಾಮ್ರಾಮ್ಯಾನ್ ಅವರು. ಸೊ ಈ ಸಿನಿಮಾ ನೀವೆಲ್ಲ ಇವತ್ತು ಬಂದಿದ್ದೀರಾ, ರಿಲೀಸ್ ಆಗಿ 3ನೇ ದಿನಕ್ಕೆ ಸಕ್ಸಸ್ ಪಾರ್ಟಿಗೆ ಬರ್ತೀರಾ, 25ನೇ ದಿನಕ್ಕೆ ಬರ್ತೀರಾ, 50ನೇ ದಿನಕ್ಕೂ ಬರ್ತೀರಾ, 75 ದಿನಕ್ಕೂ ಬರ್ತೀರಾ, 100 ದಿನಕ್ಕೂ ಬರ್ತೀರಾ. ಸೊ ಮಿಲನ ಪ್ರಕಾಶ್ ಅವ್ರಿಗೆ ಜಾಸ್ತಿ ಖರ್ಚಾಗುತ್ತೆ. ಎಲ್ಲ ಥರ ಫಂಕ್ಷನ್ಗಳಿಗೆ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಡೆವಿಲ್ ಟೀಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ನೋಡೋಕ್ಕೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋಕ್ಕೆ ಒಂದೇ ಒಂದು ಕಾರಣ, ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮಾತಾ ಕಂಬೈನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನೆನಪಿಟ್ಕೋಬೇಕಾದಂಥ ಹೆಸರು 3. ಅದರಲ್ಲಿ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬರು ಕನ್ನಡದವರಾಗಿರ್ತಾರೆ. ಸೊ ಹಾಗೆ ನನಗೂ ಕೂಡ ಈ ಅವಕಾಶ ಬಂದಿರೋದು, ನಮ್ಮವ್ರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು. ಆ್ಯಂಡ್ ಎಲ್ಲಕ್ಕಿಂತ ಮೇಲಾಗಿ ನಾನು ನೆನಪಿಟ್ಕೋಬೇಕಾದಂಥ ಹೆಸರು ಪ್ರಕಾಶ್ ಸರ್. ಯಾವತ್ತಿದ್ರೂ ಐ ವಿಲ್ ಬಿ ಗ್ರೇಟ್ಫುಲ್ ಫಾರ್ ದಿಸ್ ಅಪಾರ್ಚುನಿಟಿ ಸರ್. ಆ್ಯಂಡ್ ಡೇ 1 ಇಂದ ಆಡಿಷನ್ಸಲ್ಲಿ ಸೆಲೆಕ್ಟ್ ಆಗಿ ಆ್ಯಂಡ್ ಶೂಟಿಂಗ್ ಪ್ರಾಸೆಸಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಪ್ರಕಾಶ್ ಸರ್ ಹಾಗೂ ತಶ್ವಿನಿ ಮ್ಯಾಮ್. ಒಂದು ಮನೆ ಮಗಳ ಥರ ಟ್ರೀಟ್ ಮಾಡಿದ್ರು ಈ ಪ್ರೊಡಕ್ಷನ್ ಹೌಸ್. ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಹೆಚ್ಚೇನು ಮಾತಾಡೋಕ್ಕೆ ಹೋಗಲ್ಲ.
ಡಿಸೆಂಬರ್ 11ಕ್ಕೆ ನಮ್ಮ ಸಿನಿಮಾ ದ ಡೆವಿಲ್ ರಿಲೀಸ್ ಆಗ್ತಿದೆ. ಈ ಪ್ರೀತಿ, ಈ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ವೆರಿ ಚಾಲೆಂಜಿಂಗ್ ಆಗಿತ್ತು. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ವಿ ವರ್ಕ್ ಆಸ್ ಅ ಟೀಮ್. ನಾವು ಮನೆಗೆ ಹೋದರೂ ಅದೇ ಮಾತು, ಕಾಫಿ ಕುಡಿಯೋಕೆ ಹೋದ್ರು ಅದೇ ಮಾತು. ಸೊ ಹೀಗೆ ನಮ್ಮ 2 years ಜರ್ನಿ ಹಸ್ ಬೀನ್ ಓನ್ಲಿ ದ ಡೆವಿಲ್. ಹಾಗೆ ಅದು ನಮ್ಮ 3ನೇ ಮಗು ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ತಂತ್ರಜ್ಞರು ತುಂಬ ಚೆನ್ನಾಗಿ ಎಲ್ಲರೂ ನಮ್ಮ ಜೊತೆ ಹೊಂದ್ಕೊಂಡು ನಮಗೆ ಏನೇನು ಬೇಕು ಸಹಕರಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಆನಂದ್ ಸರ್ ಫಾರ್ ಫ್ರಮ್ ಸಾಲಿಗ್ರಾಮ. ಅವರು ಕೂಡ ನಮ್ಮ ಜೊತೆಗೆ 2 years ಇಂದ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಸುಧಾಕರ್ ಸರ್ ಕೂಡ ಅವರಿವತ್ತು ಅನ್ನಪೂರ್ಣ ಸ್ಟುಡಿಯೋಸಲ್ಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಹಾಗಾಗಿ ಅವ್ರು ಅಲ್ಲಿದ್ದಾರೆ. ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಅವರು ಕೂಡ ಬಹಳ ಚೆನ್ನಾಗಿ ನಮ್ಮ ಜೊತೆ ಸಹಕರಿಸ್ಕೊಂಡು ತುಂಬ ಚೆನ್ನಾಗಿ ನಮಗೆ ಬ್ಯೂಟಿಫುಲ್ ಆಗಿ ನಮಗೆ ಮೂವಿ ಪ್ಲಾನಿಂಗ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಇಷ್ಟನೇ. ಇದ್ರ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬ ಗೊಂದಲಗಳಿದ್ವು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಾದಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ, ನಮ್ಮ ಪ್ರೆಸ್ ಮೀಟಲ್ಲಿ ಜೊತೆಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನ ಮುಂದಕ್ಕೆ ತಳ್ಳಿದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ. ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ದರೆ ನನಗೆ ಒಂಥರ ಅದು ಆನೆ ಬಲ ಆ್ಯಂಡ್ ಏನೋ ಒಂದು ಎನರ್ಜಿ, ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ. ಸೊ ಅದನ್ನು ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ. ಹಾಗೆ ಈ ಸಿನಿಮಾ ಅವರಾಗಲೇ ಹೇಳಿದಾಗಲೇ 2018ನಲ್ಲಿ ನಾನು ದರ್ಶನ್ ಡಿಸ್ಕಸ್ ಮಾಡಿದಂಥ ಒಂದು ನಿರ್ಧಾರ ಇದು. ಅದಾದಮೇಲೆ ದರ್ಶನ್ ಗೊತ್ತು ಯಾವಾಗ ನಾನು ಜಾಸ್ತಿ ಫೋರ್ಸ್ ಮಾಡೋದು, ಅವಾಗ ನಿನ್ನ ಟೈಮ್ ನೀನು ತಗೋತೀಯ, ನೀನು ಅಚ್ಚುಕಟ್ಟಾಗಿ ಇಂಪಾರ್ಟೆಂಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನೀನು ಯಾವಾಗ ರೆಡಿ ಅಂತ ಹೇಳು ಅವತ್ತು ಶೂಟಿಂಗ್ ಮಾಡೋಣ ಅಂತ ಹೇಳಿದರು. ಸೊ ಹಾಗೆ ಐ ಟುಕ್ ಲಾಟ್ ಆಫ್ ಟೈಮ್ ಇನ್ ಬಿಟ್ವೀನ್ ಕೋವಿಡ್ ಆಯಿತು, ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು. ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋಷ್ಟೊತ್ತಿಗೆ ಓಕೆ ಕಾಟೇರ ಮುಗಿಸ್ಬಿಡು ಮನೆ, ಅದಾದಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಕಾಟೇರ ಮುಗಿತು, ದೆನ್ ವಿ ಸ್ಟಾರ್ಟೆಡ್ ವಿತ್ ಡೆವಿಲ್. ಸೊ ಬೇಜಾರಾಗೋಷ್ಟು 2 ವರ್ಷದಿಂದ ನೋಡ್ಬಿಟ್ಟಿದ್ವಿ. ಅವರು ಪಾಪ ನನಗೆ ಕತೆ ಹೇಳಕ್ಕೆ ಅಂತ ಬಂದಿದ್ರು. ಸರಿ, ಅದಾದಮೇಲೆ ಕೂತು ಹಾಗೆ ಡಿಸ್ಕಸ್ ಮಾಡ್ಬಿಟ್ರಿಲ್ಲ, ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಅದಕ್ಕೆ ಡಿಸ್ಕಷನ್ಗೆ ಬನ್ನಿ ಅಂತ ಕರೆದೆ. ಡಿಸ್ಕಷನ್ಗೆ ಬಂದರು. ಹಾಗೆ ಸರ್ ನಾನು ಡೈಲಾಗ್ ಬರೀಲ್ಲ ಅಂತ ಕೇಳಿದ್ರು. ಸೊ ಡೈಲಾಗ್ ಬರೀತಾ ಇದ್ರು, ಅದನ್ನ ತಿದ್ದುತ್ತಾ ಇದ್ವಿ, ತಿಳ್ತಾ ಇದ್ವಿ. ಸೊ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ. ಆ್ಯಂಡ್ ಅವರು ನನಗೆ ನನ್ನ ಟೀಮ್ ಇದೆ, ಮೋಹನ್ ಮಾಳ್ಗೆ, MS ಅಭಿಷೇಕ್ ಅಂತ, ಅವರು ನನಗೆ ತುಂಬ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆಲಿ ಅವರು ಒಬ್ಬರಾಗೋದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರು. ತುಂಬ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ. ಯಾಕಂದರೆ ಮಾಸ್ ಅಂತ ಬಂದಾಗ ಅದನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೋಹನ್ ಬಿಕೆರೆ ಸರ್ ಜೊತೆ, ವೆರಿ ಕ್ವಾಯಟ್. ಆ್ಯಂಡ್ ಅವರು ಬೆಳಗ್ಗೆ ಅವ್ರ ಸೆಟ್ಟಲ್ಲಿ ಅವ್ರ ದರ್ಶನ ಸಿಕ್ಕರೆ ದೊಡ್ಡ ವಿಷಯ. ಅವರು ಸಡನ್ ಆಗಿ ಬರ್ತಾರೆ, ಬೆಳಗ್ಗೆ ನಮ್ಮ ಜೊತೆ ಟಿಫನ್ ಮಾಡ್ತಿರ್ತಾರೆ, ಆಮೇಲೆ ನೋಡೋಷ್ಟೊಳಗಡೆ ಇರಲ್ಲ ಅವರು, ಇನ್ನೊಂದು ಸೈಡ್ ಹೊಟ್ಟೋಗಿರ್ತಾರೆ. ಬಟ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಟು ದ ಪಾಯಿಂಟ್. ಆ್ಯಕ್ಚುಲಿ ನಾವು ಏನೇ ಕೇಳಿದ್ರು, ಅದು ಡಿಸೈನ್ ಆಸ್ಪೆಕ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಸೊ ಹಾಗೆ ರಚನಾ ಅವರು ಫಸ್ಟ್ ಬಂದರು, ಒಂದು ಆಡಿಷನ್ ಮಾಡಿದ್ರು, ಒಂದು ಸ್ವಲ್ಪ ಟೈಮ್ ತೊಗೊಂಡ್ವಿ, ತಿರ್ಗಾ ಇನ್ನೊಂದು ಸರ್ಕಾರಿಸಿದ್ವಿ ಆಡಿಷನ್ಗೆ, ಇನ್ನೊಂದು ಟಫ್ ಸೀನ್ ಕೊಟ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾಲಿ ನಮಗೆ ಬೇಕಾಗಿದ್ದಂಥ ಒಂದು ಮೇಜರ್ ರಿಕ್ವೈರ್ಮೆಂಟ್ ಏನಂದರೆ ಎಲ್ಲರೂ ವೆರಿ ಫಸ್ಟ್ ಫ್ರೇಮಿಂದಾನೇ ಒಂದು ಒಳ್ಳೆ ಆ್ಯಕ್ಟರ್ ಆಗಿರಬೇಕು. ಯಾಕಂದರೆ ಕಥೆದ ಒಂದು ಇಂಪಾರ್ಟೆನ್ಸ್ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಫಸ್ಟ್ ಫ್ರೇಮಿಂದಾನೇ ಒಂದು ಚೆನ್ನಾಗಿ ಆ್ಯಕ್ಟ್ ಮಾಡೋವಂಥ ಆರ್ಟಿಸ್ಟ್ಗಳೇ ನಮಗೆ ಬೇಕಾಗಿತ್ತು. ಸೊ ಹಾಗಾಗಿ ಆ ಒಂದು ಇದರಲ್ಲಿ ನೋಡಿದ್ರೆ ರಚನಾ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಹಾಗಾಗಿ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ. ಹಾಗೆ ಅವ್ರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರಚನಾ. ಆ್ಯಂಡ್ ಅಚ್ಯುತ್ ಸರ್ ಬಗ್ಗೆ ನಾನೇನು ಮಾತೇ ಇಲ್ಲ. ಅವ್ರ ಫ್ರೇಮಲ್ಲಿ ನನಗೆ ನೋಡ್ತಿದ್ರೆ, ಈಗಂತೂ ಮ್ಯೂಸಿಕ್ ಬಿದ್ದ ಮೇಲೆ ಸೀನ್ಸ್ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅಷ್ಟು ಒಂದು ಅದ್ಭುತವಾದಂಥ ಒಂದು ಆ್ಯಕ್ಟರ್. ಅವರನ್ನೆಲ್ಲೂ ನಾನು ತುಂಬ ತಲೆ ಕೆಡಿಸ್ಕೊಂಡು ಏನೋ ತುಂಬ ಯೋಚನೆ ಮಾಡಿ ನಾನು ಏನೋ ಇದಕ್ಕೆ ಕೊಡ್ತೀನಿ ಅನ್ನೋದು ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಫ್ರೇಮಲ್ಲಿ ಬರ್ತಾ ಇದ್ರು, ಆ್ಯಕ್ಟ್ ಮಾಡ್ತಾ ಇದ್ರು. ಓನ್ಲಿ ನಾವು ಆನ್ ಸ್ಕ್ರೀನ್ ನೋಡಬೇಕಾದ್ರೆ ಮಾತ್ರ ಆ ಆ್ಯಕ್ಟರ್ಸ್ ಕಲ್ಮಿನೇಷನ್ ವುಡ್ ಕಮ್ ಔಟ್. ಅಷ್ಟು ಡೆಪ್ತ್ ಆ್ಯಂಡ್ ಅಷ್ಟು ಇಂಟೆನ್ಸಿಟಿ ಇನ್ ಇಸ್ ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ನಮ್ಯಾಸ್ ಕ್ಯಾರೆಕ್ಟರ್ ಟು ಲೈಫ್ ಆ್ಯಕ್ಚುಲಿ. ಆ್ಯಂಡ್
ಹಾಗೆ ಮೈ ವೈಫ್ ತಶ್ವಿನಿ ಅವರೆಲ್ಲ ಪಾಪ ಆರಾಮಾಗಿದ್ರು, ಟೆಲಿವಿಷನ್ ಪ್ರೊಡಕ್ಷನ್ ನೋಡ್ಕೊಳ್ತಾ ಇದ್ರು, ಅಚ್ಚುಕಟ್ಟಾಗಿ ಅಲ್ಲಿ ಆರಾಮಾಗಿದ್ರು. ಬಟ್ ಅದು ಏನಾಯ್ತು ಅಂದರೆ, ಯೂಶಲಿ ಸಿನಿಮಾ ಅಂತ ಬಂದಾಗ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ. ಬಟ್ ಡೆವಿಲ್ ಸಿನಿಮಾ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಯಾಕಂದರೆ ತುಂಬ ಬೇರೆ 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 ಸೆಟ್ಸ್ ಆಗಿರ್ಬೋದು, ಆಮೇಲೆ ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲ್ಮ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ಫಾರ್ ಅಸ್. ಸೊ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಂದ ತಶ್ವಿನಿ ನೆಕ್ಸ್ಟ್ ಸ್ವಲ್ಪ ದಿವಸ ಆದಮೇಲೆ ನನ್ನ ಜೊತೆಗೆ ಸೆಟ್ಟಿಗೆ ಟ್ರಾವೆಲ್ ಮಾಡಿ ತಿರ್ಗಾ ವಾಪಸ್ಸು ಸೆಟ್ಟಿಂದ ನಮ್ಮ ಮನೆಗೆ ಬರೋ ಥರ ಆಗೋಯ್ತು. ಸೊ ಹಾಗಾಗಿ ಶಿ ಈಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಟು ಮೀ ಆ್ಯಂಡ್ ಇದು ಸ್ಟ್ರೆಂತ್ ಟು ಮೀ. ಸೊ ನನಗೆ ಪ್ರೊಡಕ್ಷನ್ನ ಯಾವುದೇ ತಲೆನೋವು ಇಲ್ಲದೆ ಕ್ರಿಯೇಟಿವ್ಲಿ ನಾನು ಏನು ಕೊಡಬೇಕೋ ಅದನ್ನು ನಾನು ಕೊಡೋಕ್ಕೆ ನನಗೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಸುಧೀಂದ್ರ ವೆಂಕಟೇಶ್ ಸರ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಮೀಡಿಯಾ ಕ್ರಿಯೇಷನ್ಸ್ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.